ಈ ಊರಿನಲ್ಲಿ ಅತ್ತಿಗೆಯರನ್ನ ಕಂಡ ನಾದನಿಯರು, ನಾದನಿಯರನ್ನ ಕಂಡ ಅತ್ತಿಗೆಯರು ತಲೆ ತಲೆ ಹಿಡಿದು ಜಿದ್ದಿಗೆ ಬಿದ್ದವರಂತೆ ಡಿಕ್ಕಿ ಹೊಡೆಯುತ್ತಾರೆ. ಆದರೆ ಇದು ಯಾವುದೋ ಸೇಡಲ್ಲ, ಬದಲಾಗಿ ಅತ್ತಿಗೆಯರು ನಾದನಿಯರು ಡಿಕ್ಕಿ ಹೊಡೆಯುವುದು ಈ ಒಂದು ಹಬ್ಬದ ವಿಶೇಷ. ಇಲ್ಲಿ ಇನ್ನೂ ಕೂಡ ಬುಡಕಟ್ಟು ಸಂಸ್ಕೃತಿಯು ಜೀವಂತವಾಗಿದೆ. ಎಲ್ಲಿ ಅಂತೀರಾ? ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಹೀಗೆ ಅತ್ತಿಗೆ ನಾದನಿಯರು ಪರಸ್ಪರ ತಲೆಗಳನ್ನು ಹಿಡಿದುಕೊಂಡು ಡಿಕ್ಕಿ ಹೊಡೆಯುತ್ತಿರುವ ದೃಶ್ಯ ಒಂದೆಡೆಯಾದರೆ, ಈ ಒಂದು ಡಿಕ್ಕಿ ಹೊಡೆಯೋ ಹಬ್ಬದ ದೃಶ್ಯಗಳನ್ನು ಕಂಡು ಎಂಜಾಯ್ ಮಾಡ್ತಿರುವ ಗ್ರಾಮಸ್ಥರು. ಈ ಒಂದು ದೃಶ್ಯಗಳು ಕಂಡು ಬಂದಿದ್ದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ CN ಮಾಳಿಗೆ ಗ್ರಾಮದಲ್ಲಿ. ಇಲ್ಲಿ ಪ್ರತಿ ಬಾರಿ ಕಾರ್ತಿಕ ಮಾಸದಲ್ಲಿ ಬುಡಕಟ್ಟು ಜನಾಂಗದ ಆರಾಧ್ಯ ದೈವ ಅಹೋಬಲ ನರಸಿಂಹಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ನರಸಿಂಹಸ್ವಾಮಿಗೆ ಹಲವು ಪೂಜಾ ಕಾರ್ಯಗಳನ್ನು ಕೂಡ ಮಾಡುತ್ತಾರೆ. ಆದರೆ ಅತ್ತಿಗೆ ನಾದಿನಿಯರು ಡಿಕ್ಕಿ ಹಬ್ಬ ಮತ್ತೊಂದು ವಿಶೇಷವಾಗಿದೆ. ದೂರದ ಊರುಗಳಿಂದ ಬಂದಿರುವ ನಾದಿನಿಯರು ಅದೇ ಊರಿನಲ್ಲಿರುವ ಅತ್ತಿಗೆಯಂದ್ರು ಪರಸ್ಪರವಾಗಿ ಡಿಕ್ಕಿ ಹೊಡೆದುಕೊಳ್ಳುತ್ತಾರೆ. ಹೀಗೆ ಡಿಕ್ಕಿ ಹೊಡೆಯುವಂತಹ ಮೂಲಕವಾಗಿ ಅತ್ತಿಗೆ ಮತ್ತು ನಾದಿನಿಯರ ಪ್ರೀತಿಯ ಸಂಕೇತವಾಗಿದೆ ಈ ಒಂದು ಡಿಕ್ಕಿ ಹಬ್ಬ. ಈ ಮೂಲಕವಾಗಿ ತಮ್ಮ ಕುಟುಂಬದಲ್ಲಾದ ಹಳೆ ವೈಷಮ್ಯಗಳನ್ನು ಮರೆತು ಸುಖ ಜೀವನಗಳನ್ನು ನಡೆಸಲಿ ಎಂಬುದು ಕೂಡ ನಾಯಕ ಸಮುದಾಯದ ಹಿರಿಯರು ಪರಂಪರಾಗತವಾಗಿ ಈ ಒಂದು ವಿಶಿಷ್ಟ ಪದ್ಧತಿಯನ್ನ ಗ್ರಾಮದಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಅನ್ನುತ್ತಾರೆ ಉಪನ್ಯಾಸಕ ಕರಿಯಪ್ಪ ಮಾಳಿಗೆ. ಈ ವರ್ಷ ಕಾರ್ತೀಕ ಮಾಸದಲ್ಲಿ ನಮ್ಮ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಅಹೋಬಳ ನರಸಿಂಹಸ್ವಾಮಿಯ ಜಾತ್ರೆ ನಡೀತದೆ. ಈ ಜಾತ್ರೆಯ ವಿಶೇಷತೆ ಅಂದರೆ ಇದು 3 ದಿನದ ಹಬ್ಬ. 3 ದಿನದ ಆಕರ್ಷಣೆ ಅಂದರೆ ಕೊನೆಯ ದಿನದ್ದು. ಈ ಕೊನೆಯ ದಿನ ಡಿ ಪ್ರದರ್ಶನ ಅಂತ. ಮೂಲತಃ ನಾವು ಬುಡಕಟ್ಟು ಸಮುದಾಯದವರು, ಪಶುಪಾಲನಾ ವೃತ್ತಿ ಮಾಡ್ತಕ್ಕಂಥವರು, ಈಗ ಕೃಷಿ ಮಾಡ್ತಾ ಇದ್ದೀವಿ. ಅವೆಲ್ಲದರ ಸಂಕೇತ ಅನ್ನೋ ಹಾಗೆ ಡಿ ಪ್ರದರ್ಶನ ಇದೆ ಮತ್ತು ಟಗರು ಡಿ ಪ್ರದರ್ಶನ ಇರ್ತದೆ. ಟಗರುಗಳ ಕಾಳಗ ಅಂತ ಮಾಡ್ತಾರೆ, ಟಗರು ಡಿ ಪ್ರದರ್ಶನ. ಅವಲ್ಲಿ ಈ ನಾವು ಸಾಕ್ತಕ್ಕಂತಹ ಪ್ರಾಣಿಗಳಲ್ಲೂ ಒಂದು ಅನ್ಯೋನ್ಯತೆ ಇರಬೇಕು ಅನ್ನೋದನ್ನು ನಾವು ದೇವರ ಸಮ್ಮುಖದಲ್ಲಿ ತೋರಿಸುವ ಒಂದು ಪದ್ಧತಿ ಅದು. ಆ ಪದ್ಧತಿಯನ್ನು ನಮ್ಮ ಹಿರಿಯರು ಮುಂದುವರಿಸ್ಕೊಂಡು ಬಂದವರೇ. ಹಾಗೆ ಮಹಿಳೆಯರ ಡಿ ಪ್ರದರ್ಶನ, ಇದರ ವಿಶೇಷತೆ ಏನು ಅಂದರೆ, ದೇವರ ಸಮ್ಮುಖದಲ್ಲಿ ಬಲಭಾಗದಲ್ಲಿ ಒಂದು 106 ಜನ ಮಹಿಳೆಯರು, ಎಡಭಾಗದಲ್ಲಿ 106 ಜನ ಮಹಿಳೆಯರು ಸೇರ್ತಾರೆ. ಅವರೆಲ್ಲ ಯಾರು ಅಂದರೆ ಅತ್ತಿಗೆಯರು ಒಂದು ದಿಕ್ಕಿನಲ್ಲಿ ಮತ್ತು ನಾದಿನಿಯರು ಒಂದು ದಿಕ್ಕಿನಲ್ಲಿ. ಈ ಊರಿಂದ ಏನು ಹೊರಗಡೆ ಹೋಗಿರ್ತಾರೆ ಅವರೆಲ್ಲ ಈ ಹಬ್ಬಕ್ಕೆ ತುಂಬ ಸಂಭ್ರಮದಿಂದ ಬರ್ತಾರೆ. ಅಂದರೆ ತವರು ಮನೆಯ ಮೇಲಿನ ಪ್ರೀತಿ, ಅಣ್ಣನ ಮೇಲೆ ಪ್ರೀತಿ, ತಾಯಿಯ ಮೇಲೆ ಪ್ರೀತಿ, ಅಪ್ಪನ ಮೇಲೆ ಪ್ರೀತಿ, ಊರ ಮೇಲೆ ಪ್ರೀತಿ ಮತ್ತು ದೇವರ ಮೇಲೆ ಪ್ರೀತಿ, ಜೊತೆಗೆ ಅತ್ತಿಗೆ ಮೇಲೆ ಪ್ರೀತಿ. ಹಾಗಾಗಿ ತವರು ಮನೆಯ ಪ್ರೀತಿಯನ್ನು ತೋರಿಸೋದಕ್ಕಾಗಿ ಅವ್ರಿಗೆ ಎಷ್ಟೇ ಕೆಲಸಗಳ ಒತ್ತಡ ಇದ್ದರೂ ಈ ಹಬ್ಬಕ್ಕೆ ತಪ್ಪಿಸ್ಕೊಳ್ಳಲ್ಲ. ಅವರು ಹರಕೆಯನ್ನು ಕಟ್ಕೊಡ್ತಾರೆ, ದೇವರ ಮುಂದೆ ನಾವು ಡಿಕ್ಕಿ ಕೊಡ್ತೀವಿ ಅಂತ. ಹಾಗೆ ಅಂತಹ ನಾದಿನಿಯರನ್ನ ಅತ್ತಿಗೆಯರು ತುಂಬ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ, ಸಂಭ್ರಮಿಸ್ತಾರೆ. ಆ ಸ್ವಾಗತ, ಸಂಭ್ರಮ ಮತ್ತು ಪ್ರೀತಿಯ ಸಂಕೇತವಾಗಿ ದೇವರ ಸಮ್ಮುಖದಲ್ಲಿ ಆ ಹೆಣ್ಣು ಮಕ್ಕಳಿಬ್ರು, ಅತ್ತಿಗೆ ಮತ್ತು ನಾದಿನ ಇಬ್ಬರು ಡಿ ಕೊಡ್ತಾರೆ. ಆ ಡಿದ ಉದ್ದೇಶನೇ ಒಂದು ಬಾಂಧವ್ಯದ ಸಂಕೇತ, ಅದು ಒಂದು ಸಾಮರಸ್ಯದ ಸಂಕೇತ, ಸೌಹಾರ್ದತೆಯ ಸಂಕೇತ. ಮಹಿಳೆಯರ ಮಧ್ಯೆ ಇವತ್ತು ಇಂಥ ಬಾಂಧವ್ಯಗಳು ಹೆಚ್ಚಾಗಬೇಕು ಅನ್ನುವ ಒಂದು ಸಂದೇಶ ಈ ಪ್ರದರ್ಶನದ ಮೂಲಕ ಅಥವಾ ಈ ಹಬ್ಬದ ಮೂಲಕ ನಾಡಿಗೆ ನೀಡ್ತಕ್ಕಂಥದ್ದು ಒಂದು ಪದ್ಧತಿ. ಆ ಪದ್ಧತಿಯನ್ನು ನಮ್ಮ ಹಿರಿಯರು ನಿರಂತರವಾಗಿ ನಡೆಸ್ಕೊಂಡು ಇನ್ನು ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಹಬ್ಬವನ್ನ ಗ್ರಾಮದಲ್ಲಿ ಆಚರಣೆ ಮಾಡುತ್ತಿದ್ದು, ಗ್ರಾಮದ ಯುವಕರು ಹೆಣ್ಣು ಮಕ್ಕಳನ್ನ ಕುಣಿಯುತ್ತಾ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ. ದೇವರಿಗೆ ಹರಕೆ ಹೊತ್ತಂತೆ ಮಣೇವು ಕಾರ್ಯಕ್ರಮವನ್ನು ನಡೆಸಿ ಯುವಕರು ಬಾಳೆಹಣ್ಣು, ಬೆಲ್ಲದ ಪ್ರಸಾದವನ್ನು ಸ್ವೀಕರಿಸಿ ಗ್ರಾಮಸ್ಥರಿಗೆ ಕೂಡ ಪ್ರಸಾದ ವಿನಿಯೋಗ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಭಕ್ತರ ಹರಕೆಯನ್ನು ಕೂಡ ನೆರವೇರಿಸುವ ಮೂಲಕವಾಗಿ ಅಹೋಬಲ ನರಸಿಂಹ ಸ್ವಾಮಿಗೆ ಭಕ್ತರು ತಮ್ಮ ಸಾಮೂಹಿಕವಾಗಿ ಬಾಳೆಹಣ್ಣಿನ ಗೊನೆಯನ್ನ ಸಮರ್ಪಣೆ ಮಾಡ್ತಾರೆ. ಈ ಮೂಲಕವಾಗಿ ಗ್ರಾಮದ ಈ ಒಂದು ಸಮುದಾಯದ ಎಲ್ಲ ಜನತೆ ಒಂದೇ ಎಂಬ ಭಾವನೆಯನ್ನು ಕೂಡ ಸೇರಿ ಈ ಒಂದು ಜಾತ್ರೆ ಆಚರಣೆ ಮಾಡುವುದು ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ. ನಾವು ಹೆಣ್ಮಕ್ಳು ಬೇರೆ ಊರಿಂದ ಕೊಟ್ಟಿರ್ತಾರ, ಅಲ್ಲಿಂದ ಬರೋದೇ ಒಂದು ಖುಷಿ ನಮ್ಮಲ್ಲಿ ಅತ್ತೆ ನಾದಿನರೊಳಗೆ ವೈಮನ್ಸು ಎಲ್ಲ ಸರಿ ಹೋಗುತ್ತೆ. ಅವರು ನಮ್ಮನ್ನು ಸ್ವಾಗತ ಮಾಡ್ಕೊಂಬ ಖುಷಿನೇ ಚೆನ್ನಾಗಿರುತ್ತೆ ಒಂಥರ ಏನೋ ಇದು ನಾವು ಬರಲಿಲ್ಲ ಅಂದರೆ ನಮಗೇನಾದರೂ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಏನಾದರೂ ಒಂದು ತೊಂದರೆ ಆಗುತ್ತೆ ಎಂಬ ನಂಬಿಕೆ ನಾವು ಬರಲೇಬೇಕು. ಏನಂದರೆ ನಮಗೂ ಸಂಬಂಧ ಹೆಚ್ಚಾಗುತ್ತೆ ಮತ್ತು ನಮ್ಮೊಳಗಿರೋ ವೈಮನ್ಸು ಸರಿ ಹೋಗುತ್ತೆ. ನಮ್ಮಲ್ಲಿ ಪ್ರೀತಿ ಬಾಂಧವ್ಯ ಚೆನ್ನಾಗಿ ಬೆಳೀತೈತೆ. ಒಟ್ಟಾರೆ ಆಧುನಿಕತೆಯ ನಡುವೆಯೂ ಕೂಡ ಬುಡಕಟ್ಟು ಆಚರಣೆಗಳು ಕೋಟೆನಾಡು ಚಿತ್ರದುರ್ಗದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದೆ ಅನ್ನುವುದಕ್ಕೆ ಅತ್ತಿಗೆ ನಾದಿನಿಯರ ಈ ಒಂದು ಡಿಕ್ಕಿ ಹಬ್ಬ ಕೂಡ ಸಾಕ್ಷಿಯಾಗಿದೆ.